ವಿಷ್ಣು ಸಹಸ್ರನಾಮಗಳು. ವಸುರ್ವಸುಮನಃ ಸತ್ಯ ಸಮಾತ್ಮ ಸಂಹಿತಃ ಸಮಃ ಅಮೋಘ ಪುಂಡರೀಕಾಕ್ಷೋ ವೃಷಕರ್ಮ ವೃಷಾಕೃತಿ. ಇದುವರೆಗೂ 105 ನಾಮಗಳಿಗೆ ಸಂಕ್ಷಿಪ್ತವಾದಂತಹ ಅರ್ಥಾನುಸಂಧಾನವನ್ನು ಮಾಡಿದ್ದೇವೆ ದಾಸರ ಪದಗಳ ಮೂಲಕ. ಈಗ 106 ವಸುಹು ಉತ್ತಮವಾದ ಸುಖ ಉಳ್ಳವನು, ಅಪ್ರಾಕೃತ ಸುಖವುಳ್ಳವನು, ಎಲ್ಲೆಡೆಯೂ ವಾಸವಾಗಿರುವವನು. ನಮಗೆಲ್ಲ ಇರತಕ್ಕಂಥ ಸುಖ ಪ್ರಾಕೃತವಾದ ಸುಖ, ರಜತಮೋ ಗುಣಗಳಿಂದ ಕೂಡಿದಂತಹ ಸುಖ. ಆದರೆ ಪರಮಾತ್ಮನ ಸುಖ ಅಪ್ರಾಕೃತ, ಶಾಶ್ವತ ಮತ್ತು ಎಲ್ಲೆಡೆಯೂ ವಾಸವಾಗಿರತಕ್ಕಂಥವನು ಅಂತ ಅರ್ಥ. ಅಣು ಮಹತ್ತಿನೊಳಗಿಪ್ಪ ಘನ ಪರಮಾಣುವಿನೊಳಗೆ ಅಡಗಿಸುವ, ಸೂಕ್ಷ್ಮವ ಮುಣುಗಿಸುವ, ತೇಲಿಸುವ ಸ್ಥೂಲಗಳ ಅವನ ಮಾಯವಿದು. ಧನುಜ ರಕ್ಕಸರೆಲ್ಲರೂ ಇವನೊಳು ಮುನಿದು ಮಾಡುವುದೇನು ಲೂಕಲ ವನಿಕೆಗಳು ಧಾನ್ಯಗಳ ಹಣಿವಂದದಲ್ಲಿ ಸಂಹರಿಪಾ ಅಂತ 3ನೆಯ ವ್ಯಾಪ್ತಿ ಸಂಧಿ ಹರಿಕಥಾಂಸಾರದಲ್ಲಿ ಹೇಳಿದ್ದಾರೆ. ಅಂದರೆ ಎಲ್ಲ ಕಡೆ ವಾಸ ಮಾಡಿದ್ದಾನೆ ಪರಮಾತ್ಮ. ಎಲ್ಲೆಲ್ಲಿ ಇದ್ದಾನವನು? ಸೂಕ್ಷ್ಮದೊಳಗೆ ಸೂಕ್ಷ್ಮನಾಗಿದ್ದಾನೆ. ಆಮೇಲೆ ಅವನ ಸುಖ ವಿಶೇಷವಾದ ಸುಖ. ರಾಕ್ಷಸರಿಂದ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಅವನೇ ರಾಕ್ಷಸರನ್ನ ನಾಶ ಮಾಡ್ತಾನೆ. ಯಾರು ಸಿಟ್ಟು ಮಾಡಿಕೊಂಡ್ರು ಅವನಿಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಏನು ಮಾಡ್ತಾನೆ ಅವನು? ಏನಪ್ಪ ಅಂದ್ರೆ ಒನಕೆ ತೊಗೊಂಡು ಹೊರನಲ್ಲಿ ಕಾಳುಗಳು ಹಣದಂಗೆ ಹಣದು ಬಿಡ್ತಾನೆ ರಾಕ್ಷಸರನ್ನ. ಅಂದರೆ ಅವನ ಸುಖಕ್ಕೆ ಏನೂ ಚ್ಯುತಿನೇ ಇಲ್ಲ. ಯಾವುದೇ ದುಃಖ ಅಂತಕ್ಕಂಥ ಲೇಷವು ಅವನಲ್ಲಿ ಬರುವುದಿಲ್ಲ. ಆಮೇಲೆ ಎಲ್ಲ ಕಡೆ ಇದ್ದಾನೆ ಅವನು. ಅಣುಮಹತ್ತಿನಲ್ಲಿದ್ದಾನೆ. ಘನ ಪರಮಾಣುವಿನಲ್ಲಿ ಘನವನ್ನು ಅಳವಡಿಸ್ಬೋದು ಅವನು. ಅಷ್ಟು ಶಕ್ತಿ ಅವನಿಗಿದೆ. ಸೂಕ್ಷ್ಮ ಇದ್ದಿದ್ದು ಭಯಂಕರ ಸೂಕ್ಷ್ಮದ, ಅದು ತೇಲ್ತಾ ಇರ್ತದೆ. ಆ್ಯಕ್ಚುಲಿ ಅದು ವೇಟ್ಲೆಸ್, ಅದು ನೀರಿನಲ್ಲಿ ಮುಳುಗ್ತದೆ. ಅದನ್ನೇ ತೇಲ್ತದೆ. ಸೂಕ್ಷ್ಮ ಇರತಕ್ಕಂಥ ನೀರಿನಲ್ಲಿ ತೇಲ್ತದೆ, ಅದನ್ನು ಮುಳುಗಿಸಬಲ್ಲ ಅದನ್ನು. ಆಮೇಲೆ ಭಾಳ ಭಾರವಾದ ವಸ್ತು ಒಂದು ಕಲ್ಲಿದೆ, ಅದು ಮುಳುಗಿ ಹೋಗ್ತದೆ, ಅದನ್ನು ತೇಲಿಸ್ಬೋದು ಅವನು. ಅಂದರೆ ಈ ಲೌಕಿಕವಾಗಿ ಏನು ಆಗದೇ ಇರತಕ್ಕಂಥ ಕಾರ್ಯಗಳನ್ನು ಮಾಡ್ಬೋದು ಅವನು. ಅಂದರೆ ಈ ಪಂಚಭೌತಿಕ ಲೋಕದಲ್ಲಿ ಒಂದು ನಿಯಮ ಇದೆ, ಆ ನಿಯಮ ಅವನಿಗಿಲ್ಲ. ಆ ನಿಯಮವನ್ನು ಆತನ ಮೀರುವ, ಯಾಕೆ ಅವನೇ ಹಾಕಿದ ನಿಯಮ. ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ ಈ ಪರಿ ಮಹಿಮೆಯ ತಿಳಿಯದೆ ಆನಂದ ಪುರಂದರದಾಸರು ಹೇಳಿದ್ದಾರೆ. ಪರಮಾತ್ಮ ಎಲ್ಲ ಕಡೆ ಇದ್ದಾನೆ, ಪರಿಪೂರ್ಣನಾಗಿದ್ದಾನೆ. ಅಣುವಿನಲ್ಲೂ ಇದ್ದಾನೆ. ಅಣು ಚಿಕ್ಕದು, ಆದರೆ ಅಲ್ಲಿ ಪರಿಪೂರ್ಣನಾಗಿ ಅವನಿದ್ದಾನೆ. ತೃಣ ಚಿಕ್ಕದಂಥ ಕಾಷ್ಟ, ತೃಣ ಒಂದು ಹುಲ್ಲು ಕಡ್ಡಿ ಚಿಕ್ಕದದು, ಅದರಲ್ಲಿದ್ದಾನೆ. ಅದರಲ್ಲಿ ಅವನು ಪರಿಪೂರ್ಣ ಇದ್ದಾನೆ ಪರಮಾತ್ಮ. ವಸುಮನಃ ಪ್ರಶಸ್ತವಾದ ಮನಸ್ಸುಳ್ಳವನು, ಭಕ್ತರು ಸಮರ್ಪಿಸಿದ ವಸ್ತುವನ್ನು ಮನದಿಂದ ತೆಗೆದುಕೊಳ್ಳುವನು, ವಸುವಿನ ಮನಸ್ಸಿಗೆ ನೆಲೆಯಾದವನು. ಪ್ರಶಸ್ತವಾದ ಮನಸ್ಸು, ಪರಮಾತ್ಮನ ಮನಸ್ಸು ಯಾವಾಗಲೂ ಪ್ರಶಸ್ತವಾಗಿರ್ತದೆ, ಕ್ಲೀನಾಗಿರ್ತದೆ, ಯಾವುದೇ ಕಲ್ಮಿಷ ಇಲ್ಲ. ಮತ್ತು ಭಕ್ತರು ಏನಾದರೂ ಸಮರ್ಪಣೆ ಮಾಡ್ತಾರಲ್ಲ ಅದನ್ನು ತೊಗೊಂಡ್ಬಿಡ್ತಾನೆ. ಸ್ವೀಕಾರ ಮಾಡಿ ಅವರಿಗೆ ಅನಂತ ಮಡಿ ಮಾಡಿ ಅದನ್ನು ಅನುಗ್ರಹ ಮಾಡ್ತಾನೆ. ಮತ್ತು ವಸುಗಳಿಗೇ ಅವನ ಮನಸ್ಸನ್ನೇ ಕಂಟ್ರೋಲ್ ಮಾಡ್ತಾನೆ. ವಸುಗಳೇನು ವಸುಗಳಿದ್ದಾರಲ್ಲ ಅವರ ಮನಸ್ಸಿಗೇ ನೆಲೆಯಾದವನು ಪರಮಾತ್ಮನನ್ನು ಅವರು ನೆನೀತಾ ಇರ್ತಾರೆ. ಅಬುಜ ಜಾಂಡೋದರನು ಇಪರದಿ ಶಬರಿಯಂಜಲನುಂಡು ಗೋಕುಲದ ಅಬಲೆಯರನ್ನು ಒಲಿಸಿದನು. ಋಷಿಪತ್ನಿಯರು ಕೊಟ್ಟನ್ನ ಸುಭುಜತಾ ಭುಂಜಿಸಿದ ಸ್ವರಮಣ ಕುಬುಜಗಂಧಕ್ಕೆ ಒಲಿದ ಮುನಿಗಣ ಇಬುದ ಸೇವಿತ ಬಿಡುವನೆ ನಾವಿತ್ತ ಕರ್ಮಫಲ. ಪರಮಾತ್ಮ ಶಬರಿ ಕೊಟ್ಟಂತಹ ಬೋರೆ ಹಣ್ಣನ್ನು ಸ್ವೀಕಾರ ಮಾಡಿದ. ಗೋಕುಲದಲ್ಲಿರ್ತಕ್ಕಂಥ ಅಬಲೆಯರೆಲ್ಲನ್ನ ಒಲಿಸಿಕೊಂಡ. ಅವರೆಲ್ಲ ಅವನ ಮೇಲೆ ಪ್ರೀತಿಯಿಂದ ಕಾಲ ಮೊಸರು ಬೆಣ್ಣೆ ಎಲ್ಲ ಕೊಡ್ತಾಯಿದ್ರು. ಋಷಿ ಪತ್ನಿಯರು ಕೊಟ್ಟಂಥ ಅನ್ನವನ್ನು ಸ್ವೀಕಾರ ಮಾಡಿದ. ಅವನಿಗೆ ಅವಶ್ಯಕತೆನೇ ಇಲ್ಲ. ಸ್ವರಮಣ ಅವನಿಗೇನು ಹೊಟ್ಟೆ ಹಸಿವು ಇದೆ? ಈ ಪಂಚಭೌತಿಕ ಅನ್ನ ಬೇಕಾ ಅವನಿಗೆ? ಈ ನಮ್ಮ ಏನು ಭೂತರು ಏನು ನಾವು ಜೀವಿಗಳು, ಅಲ್ಪ ಜೀವಿಗಳ ಒಂದು ಪ್ರೀತಿ ಬೇಕಾ, ವಾತ್ಸಲ್ಯ ಬೇಕಾ, ಸಪೋರ್ಟ್ ಬೇಕಾ? ಬೇಡ. ಭಕ್ತಿ ಏನು ಇರೋದರಿಂದ ಅವರನ್ನು ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ. ಕುಬುಜೆ ಗಂಧಕ್ಕೆ ಒಲಿದ. ಗೋಕುಲದ ಬಿಲ್ ಹಬ್ಬಕ್ಕೆ ಹೋಗ್ಬೇಕಾರೆ ಕುಬುಜೆ ಗಂಧಕ್ಕೆ ಕೊಟ್ಟಂಥ ಗಂಧಕ್ಕೆ ಒಲ್ಲು ಬಿಟ್ಟಾಕಿಯನ್ನು ಉದ್ಧಾರ ಮಾಡಿದ ಪರಮಾತ್ಮ. ಅಂತಹ ಅಲ್ಪರು ಕೊಟ್ಟಂಥ ಪ್ರೀತಿಯಿಂದ ಕೊಟ್ಟಂಥ ವಿಷಯಗಳನ್ನೆಲ್ಲ ಸ್ವೀಕಾರ ಮಾಡ್ಬೇಕಾರೆ, ಭಕ್ತಿಯಿಂದ ಫಲ ಪುಷ್ಪಗಳನ್ನೆಲ್ಲ ಸ್ವೀಕಾರ ಮಾಡ್ಬೇಕಾರೆ, ಇನ್ನು ಮುನಿಗಣ ಯುವದರು ಅವರೆಲ್ಲ ಜ್ಞಾನಿಗಳು, ಹೈಯೆಸ್ಟ್ ಲೆವೆಲ್ ಇರತಕ್ಕಂಥವ್ರು, ಪರಮಾತ್ಮನ ಸದಾಕಾಲ ಹೃದಯಲ್ಲೇ ಕಾಣ್ತಕ್ಕಂಥವ್ರು, ಅವ್ರನ್ನ
ಕೂಡ ಅವರಿಗಿಂತ ಹೆಚ್ಚು ವಿಶೇಷವಾಗಿ ಸ್ವೀಕಾರ ಮಾಡ್ತಾ ಇದ್ದಾನೆ. ಅಂಥ ಪರಮಾತ್ಮ ಏನಪ್ಪ ನಮ್ಮಂಥ ಅಲ್ಪರು ಕೊಟ್ಟರೆ ಬಿಡ್ತಾನೆ ಇಲ್ಲ. ಯಾಕಂದ್ರೆ ನಮ್ಮ ಮೇಲೆ ಹೆಚ್ಚು ಪ್ರೀತಿ ಅವನಿಗೆ. ಅಲ್ಪನಿದ್ದಾನೆ ಇವನು, ದೀನನಿದ್ದಾನೆ ಇವನು, ಅನಾಥನಿದ್ದಾನೆ ಇವನು, ನಾನು ಸಂರಕ್ಷಣೆ ಮಾಡಬೇಕಂಥೇಳಿ. ಯಾಕಂದರೆ ವಾಯುದೇವರು ಕೇಳ್ತಾರೆ, ದೀನಂದು ನಮ್ಮ ಅನಾಥಂ ಅಂಥೇಳಿ ರಾಯರು ಪ್ರಥಸಂಕಲ್ಪದಲ್ಲಿ ಹೇಳ್ತಾರೆ. ವಾಯುದೇವರು ಈ ರೀತಿ ಪರಮಾತ್ಮನ ಕೇಳ್ತಾರೆ ಅಂಥೇಳಿ. ಒಟ್ಟಿನ ಮೇಲೆ ಪರಮಾತ್ಮ ಭಕ್ತರು ಸಮರ್ಪಣೆ ಮಾಡಿದ್ದನ್ನು, ಭಕ್ತಿಯಿಂದ ಸಮರ್ಪಣೆ ಮಾಡಿದ್ದನ್ನು ತನ್ನ ಮನಸ್ಸಿನಿಂದ ತೆಗೆದುಕೊಳ್ಳುತ್ತಾನೆ ಅಂತಕ್ಕಂಥ ವಿಚಾರವನ್ನು ಹರಿಕಥಾಂಸಾರ ಬೋಧನೆಯ ಸಭೆಯಲ್ಲಿ ಹೇಳಿದೆ. ಇಟ್ಟಿ ಕಲ್ಲನ್ನು ಭಕುತಿಯಿಂದಲೇ ಕೊಟ್ಟ ಭಕುತಕ್ಕೆ ಮೆಚ್ಚಿ ತನ್ನನ್ನೇ ಕೊಟ್ಟ ಬಡ ಬ್ರಾಹ್ಮಣನ ಒಪ್ಪಿಡಿ ಅವಲಿಗೆ ಹಿತಾರ್ಥ ಕೆಟ್ಟ ಮಾತುಗಳೆಂದ ಚೈದ್ಯನ ಹೊಟ್ಟೆಯೊಳಗೆ ಬಿಟ್ಟ ಬಾಣದಲ್ಲಿಟ್ಟ ಭೀಷ್ಮನ ಮಗಳು ಎಣಿಸಿದನೇನು ಕರುಣಾಳು ಕರುಣಾ ಸಂಧಿ ಹರಿಕಥಾಂಸಾರ. ಏನು ಇಟ್ಟಗಿ ಕೊಟ್ಟ ಅವನು ಪುಂಡಲೀಕ ಮುನಿ ಅಲ್ಲೇ ನಿಂತುಬಿಟ್ಟ ಪರಮಾತ್ಮ. ಭಕ್ತಿ ಏನು ಕೊಟ್ಟರು ನಡೆಯಲ್ಲ. ಅವಲಕ್ಕಿ ಕೊಟ್ಟ ಕುಚೇಲ ಅವನಿಗೆ ಅಖಿಲಾರ್ಥವನ್ನು ಕೊಟ್ಟ ಅನುಗ್ರಹವನ್ನು ಮಾಡಿದ. ಆಮೇಲೆ ಶಿಶುಪಾಲ ಬೈದರೂ ಕೂಡ ಹೊಟ್ಟೆಯೊಳಗೆ ಇಟ್ಟುಕೊಂಡ. ಅದನ್ನೆಲ್ಲ ಬೈದಿದ್ದ 100 ಶಬ್ದಗಳಿಂದ ಬೈದ ಪರಮಾತ್ಮನನ್ನು 100 ತಪ್ಪು ಮಾಡಿದ. ಆದರೂ ಅವನನ್ನು ಹೊಟ್ಟೆಯೊಳಗೆ ಇಟ್ಕೊಂಡ. ಶಿಶುಪಾಲನ ಸಾತ್ವಿಕ ಚೇತನವನ್ನು ಅನುಗ್ರಹ ಮಾಡಿದ. ಅವನಿರತಕ್ಕಂಥ ದುಷ್ಟಚೇತನವನ್ನು ಹೊರಗಟ್ಟಿದ. ಭೀಷ್ಮನ ಅವಗುಣಗಳು ಎಣಿಸಿದನೇನು. ಬಾಣವನ್ನು ಬಿಟ್ಟಂತಹ ಕುರುಕ್ಷೇತ್ರ ಸಂಗ್ರಾಮದಲ್ಲಿ ಭೀಷ್ಮನನ್ನು ಏನು ಅವನ ಮೇಲೆ ಸಿಟ್ಟು ಮಾಡಿದ್ನ? ಏನಿಲ್ಲ. ಕರುಣಾಳು ಪರಮಾತ್ಮ ಅಂತಹ ವಿಶೇಷವಾದಂಥ ವಸು ಪರಮಾತ್ಮನಾಗಿದ್ದಾನೆ. ಸತ್ಯ ಸೃಷ್ಟಿ ಸ್ಥಿತಿ ಲಯ ಕರ್ತೂ ಆಗಿದ್ದಾನೆ. ನಿರ್ದುಃಖಿ ಆಗಿದ್ದಾನೆ. ನಿರತಿಶಯ ಆನಂದರೂಪಿಯಿದ್ದಾನೆ. ಪರಮಾತ್ಮ ಸತ್ಯ ಸತ್ಯ ಅಂತಿರೋದರಿಂದನೇ ಸತ್ಯವಾದ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ, ಅದನ್ನು ನಿಯಮನ ಮಾಡ್ತಾನೆ, ಮೇಂಟೈನ್ ಮಾಡ್ತಾನೆ. ಆ ಜಗತ್ತಿನ ಕರ್ತೃ ಆಗಿದ್ದಾನೆ. ಕೊನೆಗೆ ಲಯವನ್ನು ಅವನೇ ಮಾಡ್ತಾನೆ. ಯಾಕಂತಂದರೆ ಸತ್ಯವಾದ ಪರಮಾತ್ಮ ಸತ್ಯವಾದ ಜಗತ್ತನ್ನು ಸೃಷ್ಟಿ ಮಾಡಿದ. ಈ ಸತ್ಯವಾದ ಜಗತ್ತು ಮೇಂಟೈನ್ ಆಗ್ತಾಯಿದೆ. ಕೊನೆಗೆ ಈ ಸತ್ಯವಾದ ಜಗತ್ತು ನಾಶವಾಗ್ತದೆ. ಅಂದರೆ ಏನಪ್ಪ ಅಂದರೆ ಇದು ಸತ್ಯ. ಪ್ರವಾಹದ ನಿತ್ಯವಾದಂಥ ಜಗತ್ತು ಸತ್ಯವಾಗಿದೆ, ಟೆಂಪರರಿ ಇದೆ ಅಷ್ಟೇ. ಪರ್ಮನೆಂಟ್ ಯಾವುದು? ತ್ರಿಧಾಮಗಳು. ಅದು ಪರ್ಮನೆಂಟು, ಇದು ಟೆಂಪರರಿ. ಆದರೆ ಇದು ಏನಪ್ಪ ಅಂದರೆ ಈಗ ಒಂದು 4 ದಿವಸ ಜ್ವರ ಬಂದಿತ್ತು, ಅದು ಪರ್ಮನೆಂಟ್ ಅಲ್ಲ, ಜ್ವರ ಬಂದೋತು. ಅದೇನು ಅಸತ್ಯನೂ ಅಲ್ಲ, ಫ್ಯಾಕ್ಟ್ ಅದು. ಆದರೆ ಒಂದು 4 ದಿವಸ ಜ್ವರ ಆಯಿತು, ಡೋಸ್ ಕೊಟ್ಟರು, ಔಷಧ ಕೊಟ್ಟರು, ಕಡಿಮೆ ಆಯಿತು, ಮತ್ತು ನಾರ್ಮಲ್ ಅದೇ ನಾನು ಹಾಗೆ. ಆ ರೀತಿ ಇದು ಏನಪ್ಪ ಅಂದರೆ ಜಗತ್ತು ಸತ್ಯವಾದ ಜಗತ್ತಿನಲ್ಲಿ ನಾವು ಏನಪ್ಪ ಅಂದರೆ ಸಾಧನೆಯನ್ನು ಮಾಡಬೇಕು. ಸಾಧನ ಶರೀರವಿದು ನೀದೆಯದು ಕೊಟ್ಟದ್ದು ಸಾಧಾರಣವಲ್ಲವೋ ಸಾಧಪುರಿಯನೇ ಅಂತ ದಾಸರು ಹೇಳಿದಾಗ, ಈ ದೇಹನೇ ಸುಳ್ಳು ಅಂತಕ್ಕಂಥದ್ದು ಅಲ್ಲ. ಸತ್ಯವಾದ ದೇಹವನ್ನು ಕೊಟ್ಟಿದ್ದಾರೆ. ನಮ್ಮ ಕರ್ಮಗಳು ಸತ್ಯ, ಟೈಮು ಸತ್ಯ, ಪರಮಾತ್ಮ ಸತ್ಯ, ಜಗತ್ತು ಸತ್ಯ, ನಾವು ಮಾಡ್ತಕ್ಕಂಥ ಕರ್ಮಗಳು ಸತ್ಯ, ನಾವು ಓದ್ತಕ್ಕಂಥ ವೇದಗಳು ಸತ್ಯ, ಪುರಾಣಗಳು ಸತ್ಯ, ವಿಷಯಗಳು ಸತ್ಯ, ದಾಸವಾಣಿ ಸತ್ಯ. ಸತ್ಯವನ್ನು ತಿಳಿದುಕೊಂಡು ಸತ್ಯವಾದ ಕರ್ಮಗಳನ್ನು ಮಾಡಿಕೊಂಡು ನಾವು ಸತ್ಯವಾಗಿಯೂ ಈ ಜಗತ್ತಿನಲ್ಲಿ ಸಾಧನೆಯನ್ನು ಮಾಡಿ ಸತ್ಯವಾದಂಥ ವೈಕುಂಠವನ್ನು ಹೊಂದಬೇಕು. ಪರಮಾತ್ಮನು ನಿರತಿಶಯ ಆನಂದರೂಪಿ, ನಿರ್ದುಃಖಿ ಇದ್ದಾನಂಥ ಪರಮಾತ್ಮನ ಸನ್ನಿಧಾನದಲ್ಲಿ ನಾವು ಇರಬೇಕು ಅಂತಕ್ಕಂಥ ವಿಚಾರವನ್ನು ನಾವು ತಿಳಿದುಕೊಳ್ಳಬೇಕು. ಆ ಪರಬ್ರಹ್ಮದಲ್ಲಿ ತ್ರಿಜಗದ್ವ್ಯಾಪಕತ್ವ, ನಿಯಾಮಕತ್ವ, ಸ್ಥಾಪಕತ್ವ, ವಶತ್ವ, ಈಶತ್ವಾದಿ ಗುಣಗಳಿಗೆ ಲೋಪವಿಲ್ಲ ಏಕಪ್ರಕಾರ ಸ್ವರೂಪವೆನಿಸುವು ಸರ್ವಕಾಲದಿ ಪೋಪವಲ್ಲವೋ ಜೀವರಿಗೆ ದಾಸತ್ವದೋಪಾದಿ. ದತ್ತ ಸ್ವಾತಂತ್ರ್ಯ ಸಂಧಿ ಹರಿಕಥಾಂಸಾರಲ್ಲಿ ಹೇಳ್ತಾರೆ, ಪರಮಾತ್ಮ 3 ಜಗತ್ತನ್ನು ವ್ಯಾಪಿಸಿದ್ದಾನೆ, ಅದನ್ನು ನಿಯಮನ ಮಾಡ್ತಾನೆ, ಸ್ಥಾಪನೆ ಮಾಡ್ತಾನೆ, ವಶದಲ್ಲಿದ್ದಾನೆ, ಅದಕ್ಕೆ ಈಶನಾಗಿದ್ದಾನೆ. ಇಂಥ ಗುಣಗಳು ಅನಂತ ಗುಣಗಳಿವೆ. ಒಂದು ಸ್ವಲ್ಪ ಲೋಪವಿಲ್ಲದಂಗೆ ಕಂಟಿನ್ಯೂಸ್ ಆಗಿ ಇದು ನಡೀತದೆ. ಅದು ಸ್ವರೂಪನೇ ಆಗಿದೆ. ಪರಮಾತ್ಮನ ಗುಣಗಳು ಅವನ ಸ್ವರೂಪನೇ, ಬೇರೆ ಇಲ್ಲವೇ ಇಲ್ಲ. ಅದು ಸರ್ವಕಾಲದಲ್ಲಿ ಈ ರೀತಿ ಇದ್ದೇ ಇದೆ. ಜೀವರಿಗೆ ಏನಪ್ಪ ಅಂತಂದ್ರೆ ದಾಸತ್ವನೇ ಇದೆ. ದಾಸತ್ವ ಜೀವರಿಗೆ ಹೇಗಿದೆನೋ ಆಗ ಪರಮಾತ್ಮನಿಗೆ ಈಶತ್ವ ಇದೆ. 2 ನಿಶ್ಚಿತ ನಿಶ್ಚಯ ಪರ್ಮನೆಂಟವು. ಆದ್ದರಿಂದ ಪರಮಾತ್ಮನ ಈಶ, ನಾವು ದಾಸ. ಪರಮಾತ್ಮನು ಸತ್ಯನಾಗಿದ್ದಾನೆ, ನಾವು ಕೂಡ ದಾಸರಾಗಿ ಸತ್ಯರಾಗಿದ್ದೇವೆ. ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ, ಈ ಪರಿ ಮಹಿಮೆಯ ತಿಳಿಯೋದೇ ಆನಂದ ಅಂತ ಪುರಂದರದಾಸರು ಹೇಳಿದ್ದಾರೆ. ಜಗಜ್ಜನ್ಮಾದಿಕರ್ತ ಗೋವಿಂದ, ಉದರದಿ ಲೋಕವ ಲಘುವಾಗಿ ಧರಿಸಿ, ಲೋಕವನ್ನು ಲಘುವಾಗಿಸು. ಏನು ಅಂತ ದೊಡ್ಡ ಲೋಕವನ್ನು 14 ಲೋಕಗಳನ್ನು ಧರಿಸಿದ್ರು ಏನು ಅವನಿಗೇನು ಭಾರ ಆಗಿಲ್ಲ. ನಾವು ಒಂದು ಸ್ವಲ್ಪ ಹೆಚ್ಚು ಊಟ ಮಾಡಿದರೆ ಭಾರ ಆಗಿಬಿಡ್ತದೆ ದೇಹಕ್ಕೆ. ಮಾತ್ರೆ ತಗೋಬೇಕು, ಗ್ಯಾಸ್ ಮಾತ್ರೆ ತಗೋಬೇಕು. ಹಾಗೆ ಲಘುವಾಗಿ ಧರಿಸಿದ ಮುಕುಂದ, ಭಕ್ತರ ಮನಕ್ಕೆ ಜಗಜಗಿಸುತ್ತ ಪಳೆವಾನಂದ ನಿಗಮಾವಳಿಯಿಂದ
ಭಕ್ತರ ಮನದಲ್ಲಿ ಗೋಚರಾಗ್ತಾನೆ. ಭಕ್ತರ ಮನಸ್ಸಿನಿಂದ ಅವನನ್ನು ಧ್ಯಾನ ಮಾಡಿದಾಗ ಹೃದಯದಲ್ಲಿ ಪರಮಾತ್ಮನ ಬಿಂಬರೂಪಿಯನ್ನು ಕಾಣ್ತಾರೆ. ನಿಗಮಾವಳಿಯಿಂದ ಅಗಣಿತ ಮುನಿಗಣ ನಗ ಖಗ ಮುಗ ಶಶಿ ಗಗನ ಮಾದ್ಯರು ಸೊಗಸಾಗಿ ಬಗೆ ಬಗೆ ಹೊಗಳ್ತಾ ಎಲ್ಲರೂ ಹೊಗಳ್ತಾ ಇದ್ದಾರೆ ಅವನ್ನ. ಜಗಜಗಿಸಿ ಹೊಡಿತಾ ಇದ್ದಾನೆ ಹೃದಯದಲ್ಲಿ. ಎಲ್ಲ ಜ್ಞಾನಿಗಳೆಲ್ಲ ಅವನನ್ನು ಹೊಗಳ್ತಾ ಇದ್ದಾರೆ. ವೇದಗಳು ಆ ರೀತಿ ಅವನನ್ನು ಹೊಗಳ್ತಾ ಇದ್ದಾವೆ. ಹೊಗಳತಲ್ಲಿ ಬೇಗ ಜಿಗಿಜಾಗಡಲು ಮುಗುಳು ನಗೆಯ ಮನೋಹರ ಗಿರಿವಾಸ. ದಾಸರೆಲ್ಲ ಸೇರಿ ನಕ್ಕೋತ ಅವನನ್ನು ಹೊಗಳ್ತಾರೆ. ಪರಮಾತ್ಮ ನಕ್ಕೋತ ಅವರನ್ನೆಲ್ಲ ದಾಸರನ್ನು ಪೊರಿತಾನೆ ಅಂತಕ್ಕಂಥ ವಿಚಾರವನ್ನು ಗೋಪಾಲದಾಸರು ಹೇಳಿದ್ದಾರೆ. ಸಮಾತ್ಮ ರಮಾಬ್ರಹ್ಮಾದಿಗಳಿಂದ ಕೂಡಿಯೇ ಇದ್ದಾನೆ. ವೈಶ್ಯಮಾದಿ ದೋಷಗಳಿಗೆ ಇಲ್ಲವೇ ಇಲ್ಲ ಅವನಿಗೆ. ಪರಿವಾರ ದೇವತೆಗಳಿಂದ ಜೊತೆಗೆ ಇದ್ದಾನೆ ಅಂತಕ್ಕಂಥ ವಿಚಾರವನ್ನು ಮತ್ತೆ ಮುಂದೆ ನಾವು ತಿಳಿಯುವ. ಹರೇ ಶ್ರೀನಿವಾಸ, ಹರೇ ಕೃಷ್ಣ.